ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DC ವ್ಲಾಗ್ಸ್. ಸೊ ತುಂಬ ದಿವಸಗಳಾದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಸೆಕೆಂಡ್ ಪ್ರೆಗ್ನೆನ್ಸಿ ಸೆಕೆಂಡ್ ಮಂತ್ ಕಂಪ್ಲೀಟ್ ಆಯಿತು. ಬಟ್ ಈ ಸೆಕೆಂಡ್ ಮಂತ್ ಫುಲ್ಲು ಹೇಗಿತ್ತಂದರೆ ಸ್ಟಾರ್ಟ್ ಆದಾಗಿಂದ ಇವತ್ತುವರೆಗೂ ಎಂಡಾಗೋವರೆಗೂ ಬರೀ ವಾಮಿಟ್. ಒಂದು ನೀರು ಕುಡಿದ್ರೂ ವಾಮಿಟ್ಟು, ಏನೂ ಸೇರ್ತಾಯಿಲ್ಲ, ಏನೂ ತಿನ್ನೋಕ್ಕಾಗ್ತಾಯಿಲ್ಲ. ಏನು ನೀರು ಕುಡಿದ್ರೇ, ನಾರ್ಮಲ್ ಪ್ಲೇನ್ ವಾಟರ್ ಕುಡಿದ್ರೇ ಫುಲ್ಲು ವಾಮಿಟ್ ಆಗ್ತಾಯಿದೆ. ಆ್ಯಂಡ್ ಫೈನಲಿ ನನಗೆ ತಡ್ಕೊಳಕ್ಕಾಗ್ದಿರ ನೆನ್ನೆ ಅಡ್ಮಿಟ್ ಆದೆ. ಸೊ BP ಶುಗರು ಎಲ್ಲ ಲೋ ಆಗೋಗಿತ್ತು. ಸೊ ನೆನ್ನೆ ಫೈನಲಿ ಡಾಕ್ಟರ್ ಇಲ್ಲ, ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿದ್ರು. ಸೊ ನಾನು ಅಡ್ಮಿಟ್ ಆಗಿ ನಾನು ಚೆಕಪ್ ಮಾಡಿಸಿರೋದು ಒಂದು ಗ್ರೀನ್ ಸಿಟಿ ಹಾಸ್ಪಿಟಲು. ಸೊ ಅಲ್ಲೇ ಅಡ್ಮಿಟ್ ಆಗಿರೋದು. ಸೊ ಈ ಕೈಯಲ್ಲಿ ನೆನ್ನೆ ಫುಲ್ಲು ಡ್ರಿಪ್ಸ್ ಹೋಯಿತು. ಆ್ಯಂಡ್ ಇವತ್ತು ತುಂಬ ಪೇಯ್ನ್ ಆಯಿತು ಅಂದ್ಬಿಟ್ಟು ಇನ್ನೊಂದು ಕೈಗೆ ಶಿಫ್ಟ್ ಆಗೈತೆ. ಸೊ ಈ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಕೆಲವ್ರಿಗೆ ಅದು ಸಿಮ್ಟಮ್ಸೇ ಗೊತ್ತಾಗಲ್ಲ ಅಂತೆ, ವಾಮಿಟೇ ಗೊತ್ತಾಗಲ್ಲ, ಅವ್ರು ಪ್ರೆಗ್ನೆಂಟ್ ಅಂತಲೇ ಗೊತ್ತಾಗಲ್ಲ. ಬಟ್ ನನಗೆ ಹೆಂಗೆ ಅಂದರೆ ಒಂದೊಂದು ದಿವಸನೂ ಈಗ ಎಷ್ಟು ಬೇಗ ಕಳೆಯುತ್ತೋ ಅನ್ನೋ ಥರ ಆಗಿಬಿಟ್ಟಿದೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಸೆಕೆಂಡ್ ಪ್ರೆಗ್ನೆನ್ಸಿ, ಲಾಸ್ಟ್ ಪ್ರೆಗ್ನೆನ್ಸಿ. ಸೊ ಎಷ್ಟು ಸಫರ್ ಪಟ್ರು 1-2 ವರ್ಷ ಆದಮೇಲೆ ತಿರ್ಗಾ ನನಗೆ ಈ ಒಂದು ಜರ್ನಿ ತಿರ್ಗಾ ಸಿಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಕಷ್ಟಪಡಲೇಬೇಕು. ಸೊ ಕಷ್ಟ ಅನ್ನೋದಕ್ಕಿಂತ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಸೊ ಫಸ್ಟ್ ಬೇಬಿಗಳಲ್ಲೂ ಹಿಂಗೆ, ಬಟ್ ಅಂದರೆ ಅದಕ್ಕಿಂತ ಇದರಲ್ಲಿ ಇನ್ನೂ ಜಾಸ್ತಿ ವಾಮಿಟ್ಟು, ನೀರು ಕುಡಿದ್ರೂ ಸೇರ್ತಾಯಿಲ್ಲ, ಈ ಥರ ಎಲ್ಲ ಆಗ್ತಾಯಿದೆ. ಬರೀ ಏನಿದ್ರು ನಂದು ಫುಲ್ಲು 3-4 ಡೇಸಿಂದ ಊಟನೇ ಮಾಡಿರಲಿಲ್ಲ. ಬರೀ ಇವಾಗ ಏನಿದ್ರು ಡ್ರಿಪ್ಸ್ ಅಷ್ಟೇ. ಡ್ರಿಪ್ಸ್ ಬಿಟ್ಟು ಇನ್ನೇನು ಹೋಗ್ತಾಯಿಲ್ಲ. ಸೊ ಇವಾಗ ಸ್ವಲ್ಪ ಡ್ರಿಪ್ಸ್ ಹೋದ್ಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಸ್ವಲ್ಪ ಊಟ ಸೇರ್ತಾಯಿದೆ. 4 ದಿವಸ ಆಯ್ತು ನಾನು ಊಟ ಮಾಡಿ. ಸೊ ಯಾರಿಗಾರು ಇದೇ ಥರ ಸೇಮ್ ಸಿಮ್ಟಮ್ಸ್ ಇತ್ತ ಪ್ರೆಗ್ನೆನ್ಸಿಯಲ್ಲಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಬಿಕಾಸ್ ಈ ಥರ ಆದಾಗ ಮನೇಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಫುಲ್ಲು ಏನು ಒಂದು ನೀರು ಕುಡಿದ್ರೂ ವಾಮಿಟ್ ಆಗುತ್ತೆ ಅಂದರೆ ಏನೂ ಸೇರ್ತಾಯಿಲ್ಲ, ಅಷ್ಟು ವರ್ಸ್ಟಾಗಿ ಫೀಲ್ ಆಗ್ತಾಯಿದೆ. ಏನು ಮಾಡೋದು ಗೊತ್ತಿಲ್ಲ. ಎಲ್ಲರೂ ಆದಷ್ಟು ತಿನ್ನು ಅಂತಾರೆ. 2 ಸ್ಪೂನ್ ತಿಂದರೆ 4 ಸತಿ ವಾಮಿಟ್ ಆಗುತ್ತೆ ನನಗೆ. ಸೊ ಈ ಥರ ಊಟನೂ ಸೇರ್ತಲ್ಲ, ನೀರು ಸೇರ್ತಲ್ಲ, ಏನೂ ಸೇರ್ತಲ್ಲ. ಸೊ ನೋಡಬೇಕು. ಇವಾಗ ಪರವಾಗಿಲ್ಲ ಅಡ್ಮಿಟ್ ಆದಮೇಲಿಂದ. ಸೊ ನಾಳೆ ಮನೆಗೆ ಹೋದ್ಮೇಲಿಂದ ನೋಡಬೇಕು ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಎಲ್ಲರೂ ನನ್ನ ನೋಡ್ಬಿಟ್ಟು ಹೆಂಗಂತಾರೆ ಅಂದರೆ, ನಮ್ಮ ಯಾರಿಗೂ ಈ ರೇಂಜಿಗೆ ಇರಲಿಲ್ಲ, ಇತ್ತು ಒಂದು ರೇಂಜ್ಗೆ. ಬಟ್ ಇಷ್ಟೊಂದು ಜಾಸ್ತಿ ವಾಮಿಟಿಂಗು, ಇಷ್ಟೊಂದು ಸುಸ್ತು ನಾವು ಯಾರಿಗೂ ನೋಡಿಲ್ಲ ಅಂದ್ಬಿಟ್ಟು ನಮ್ಮ ಮನೇಲೆ ಎಲ್ಲ ಭಯಪಡ್ತವ್ರೆ ನನ್ನ ನೋಡಿ. ಸೊ ಈ ಥರ ನನ್ನ ಒಂದು ಕಂಡೀಷನ್ನು ಸೆಕೆಂಡ್ ಮಂತ್ಗೆ ಈ ಥರ ಇದೆ ನನ್ನ ಒಂದು ಕಂಡೀಷನ್ನು ಇವಾಗ ಸದ್ಯಕ್ಕೆ. ಆ್ಯಂಡ್ ನನ್ನ ವಾರ್ಡ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಬಂದು ಅಡ್ಮಿಟ್ ಆಗಿದ್ದು ಫಸ್ಟ್ ಡೇ. ನನಗೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಸುಮ್ಮನೆ ಹಾಗೆ ಮಲ್ಕೊಂಡಿದ್ದೆ, ಡ್ರಿಪ್ಸ್ ಹಾಕ್ತಾನೇ ಇದ್ದರು. ಆ್ಯಂಡ್ ಸುಮ್ಮನೆ ನಾನು ಇದ್ದಿದ್ದು ವಾರ್ಡ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಗುಡ್ ನೈಟ್ ರೀ. ವೆರಿ ಬ್ಯಾಡ್ ನೈಟ್. 3ನೇ ಬಾಟಲ್ ಡ್ರಿಪ್ಸ್ ಇದು. ಯಪ್ಪ, ನನಗೆ ಯಾಕೆ ಹಿಂಗೆ. ಡೋರಿಂದ ಈ ಕಡೆಗೆ ಬಂದರೆ ರೈಟಲ್ಲಿ ವಾಶ್ರೂಮ್ ಇದೆ. ಆ್ಯಂಡ್ ಇದು ನನ್ನ ಬೆಡ್ಡು, ಅದು ಅಟೆಂಡರ್ಗೆ, ಪೇಷಂಟ್ ಅಟೆಂಡರ್ಗೆ. ಸೊ ಇದು ಬಂದ್ಬಿಟ್ಟು ಸ್ಪೆಷಲ್ ವಾರ್ಡ್. ಈ ಹಾಸ್ಪಿಟಲ್ ಸ್ಪೆಷಲ್ ವಾರ್ಡ್ ಹೀಗಿರುತ್ತೆ ನೋಡಿ. ನಾನು ನೆನ್ನೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಂತ ಬಂದಿತ್ತು. ಬಟ್ BP ಶುಗರ್ ಎಲ್ಲ ಲೋ ಇರೋದ್ರಿಂದ ಬಂದ್ಬಿಟ್ಟು ಇಲ್ಲ, ಅಡ್ಮಿಷನ್ ಆಗಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಂದರು. ಸೊ ನಾನಿದ್ದಿದ್ದ ಪರಿಸ್ಥಿತಿಯಲ್ಲಿ ನೆನ್ನೆ ಅಂತೂ ನನ್ನ ಕೈಯಲ್ಲಿ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಫುಲ್ಲು ಚಕ್ಕರು, ತಲೆ ಸುತ್ತು, ಆಮೇಲೆ ಜ್ವರ, ತಲೆನೋವು ಎಲ್ಲ ಒಟ್ಟಿಗೆ ಬಂದುಬಿಟ್ಟಿತ್ತು. ನೆನ್ನೆ ಅಂತೂ ಫುಲ್ಲು ಬಾಡಿ ಪೇಯ್ನ್, ಏನು ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ನನ್ನ ಕೈಯಲ್ಲಿ, ಆ ಥರ ಆಗೋಗ್ಬಿಟ್ಟಿದೆ. ಸೊ ಸರಿ ಆಯಿತು, ಸುಧಾರಿಸ್ಕೊಳ್ಳೋಣ ಅಂದ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಡ್ವಿ. ಆ್ಯಂಡ್ ನಿನ್ನೆ ಅಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಬೇಕಿತ್ತು.
ಬಟ್ ನೆನೆ ನಾನು ಇದ್ದಿದ್ದ ಸ್ಥಿತಿಯಲ್ಲಿ ಅದು ಜ್ವರ ಎಲ್ಲ ಕಮ್ಮಿ ಆಗಲೇಬೇಕು ಅಂತ ಹೇಳಿದ್ರು ಡಾಕ್ಟರು. ಸೊ ಇವತ್ತು ಅಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗು ಮತ್ತು ಇನ್ನೂ ಕೆಲವೊಂದು ಟೆಸ್ಟ್ಗಳು ಮಾಡಬೇಕು. ಸೊ ಅದೆಲ್ಲ ಆಗಿ ನನ್ನ ಕಂಡೀಷನ್ ನಾರ್ಮಲ್ ಇದ್ದರೆ ಇವತ್ತು ಡಿಸ್ಚಾರ್ಜ್ ಆಗುತ್ತೆ, ಇವತ್ತು ಸಂಜೆ ಹಂಗೆ ಅಂತ ಹೇಳಿದ್ದಾರೆ. ಇನ್ನು 2 ಬಾಟ್ಲು ಡ್ರಿಪ್ಸ್ ಇದೆ. ಟೋಟಲಾಗಿ ಈಗಾಗಲೇ 4 ಬಾಟಲ್ ಆಯಿತು, ಇನ್ನೂ 2-3 ಇದೆ. ಸೊ ಇದಿಷ್ಟು ಕಂಪ್ಲೀಟ್ ಆಗಬೇಕು. ಸೊ ಇಲ್ಲಿಂದ ಹೋದ್ಮೇಲಾದರೂ ನನ್ನ ವಾಮಿಟಿಂಗ್ ಸೆನ್ಸೇಷನ್ ನಿಲ್ಲುತ್ತಾ ಅಂತ ನೋಡಬೇಕು. ಸೊ ನಿಂತರೆ ನನ್ನಷ್ಟು ಖುಷಿ ಪಡೋರು ಯಾರು ಇರೋಲ್ಲ. ಬಿಕಾಸ್ ನನಗೇನು ಇಷ್ಟ ಆಗುತ್ತೋ ಅದನ್ನು ತಿನ್ನೋಕ್ಕೆ ಕೂಡ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಏನು ಇಷ್ಟನೋ ಅದನ್ನು ತಿನ್ನೋಂಗೆ ಇಲ್ಲ ನಾನು, ಯಾಕಂದರೆ ನೀರು ಕೂಡ ಸೇರ್ತಾಯಿಲ್ಲ, ಏನು ತಿನ್ನೋದು ಹೇಳಿ. ಈ ಥರ ಅಂತೂ ಯಾರಿಗೂ ಆಗಬಾರ್ದು. ಅಟ್ಲೀಸ್ಟ್ ಇಷ್ಟಪಟ್ಟಿದ್ದಾರು ತಿನ್ನೋ ಥರ ಯಾರು ಅಷ್ಟಿರಬೇಕು. ಈ ಥರ ಆಗ್ಬಿಟ್ರೆ ಮಾತ್ರ ಹೆವಿ ಕಷ್ಟ ಆಗೋಗ್ಬಿಡುತ್ತೆ. ಆ್ಯಂಡ್ ನನ್ನ ಮಗಳು ಬೇರೆ ಅಮ್ಮ ಮನೇಲೇ ಇದ್ದಾಳೆ, ನಾನು ಅವಳನ್ನು ನೋಡಿಲ್ಲ 2 ದಿವಸದಿಂದ. ಅವಳಿಗೂ ಹುಷಾರಿಲ್ವಂತೆ, ಅವಳು ಸಪ್ಪಗಾಗ್ಬಿಟ್ಟಿದ್ದಾಳೆ. ಸೊ ಡಿಸ್ಚಾರ್ಜ್ ಆಗಿದ ತಕ್ಷಣ ಫಸ್ಟು ಹೋಗಿ ನಾನು ಅವಳನ್ನ ನೋಡಬೇಕು, ಹೆಂಗಿದ್ದಾಳೆ ಏನು ಅಂತ ಅಂದ್ಬಿಟ್ಟು. ಸೊ ಹೀಗೆ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿರ್ತೀನಿ, ಸ್ಟೇ ಟ್ಯೂನ್ಡ್. ಸೊ ಇವಾಗ ನನ್ನ ಸಿಸ್ಟರ್ನ ಕರಿಬೇಕು. ಸೊ ಡ್ರಿಪ್ಸು ಇನ್ನೊಂದು ಸ್ವಲ್ಪ ಇದೆ, ಅದನ್ನು ತಿರ್ಗಾ ಹಾಕಿಸ್ಕೋಬೇಕು. ಸೊ ಸ್ಕ್ಯಾನಿಂಗ್ ಆದಮೇಲೆ ರಿಪೋರ್ಟ್ಸ್ ಎಲ್ಲ ಏನಾಯಿತು ಅಂತ ಹೇಳ್ತೀನಿ, ಓಕೆನಾ. ದಿನ ಫುಡ್ ಚಪಾತಿ, ಬೆಂಡೆಕಾಯಿ ಪಲ್ಯ, ಆ್ಯಂಡ್ ಇದು ಒಂಥರ ಸಾಂಬಾರು ಕೊಟ್ಟಿದ್ದಾರೆ, ರೈಸು ಆ್ಯಂಡ್ ಬೇಳೆ ಸಾಂಬಾರು, ರಸಮ್, ರೈಸು, ಚಪಾತಿ, ಒಂದು ಪಲ್ಯ ಕೊಟ್ಟಿದ್ದಾರೆ. ತೋರಿಸ್ತೀನಿ ಇವಾಗ. ಇಲ್ಲಿ ಪಾಪು ಐತೆ, ಪಾಪು ಇಲ್ಲಿ ಪಾಪು ಇಲ್ಲ ಐತೆ ನೋಡು ಪಾಪು ಇಲ್ಲಿ. ಪಾಪು ಎಲ್ಲೈತೆ ನೋಡು, ಎಲ್ಲೈತೆ ಪಾಪು, ಅಲ್ಲೈತ ಪಾಪು. ಸಾಕು ಕೊಡಲಿ. ಚೆನ್ನಾಗೈತಾ ಇಲ್ಲಿ ಪಾಪು? ಚೆನ್ನಾಯ್ತಾ ಇಲ್ಲಿ ಪಾಪು? ಚೆನ್ನಾಗೈತಾ? ಚೆನ್ನಾಯ್ತಾ? ಚೆನ್ನಾಗಿದ್ಯಾ ಪಾಪು? ಹೆಂಗಿದೆ ತೋರ್ಸು, ಚೆನ್ನಾಗಿದ್ಯಾ? ಸಾಕು ಪಾಪು ನೋಡಿದ್ದು. ಚೆನ್ನಾಯ್ತಾ? ಅಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಆಯಿತು, ನನ್ನ ಡಿಸ್ಚಾರ್ಜ್ ಮಾಡಿದ್ರು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.